ಸಿಹಿ ಪದಾರ್ಥ ಸೇವಿಸುವಂತಿಲ್ಲ, ಅನ್ನ ಹೆಚ್ಚಾಗಿ ತಿನ್ನುವಂತಿಲ್ಲ. ಡಯಾಬಿಟಿಸ್ ಇರುವವರಿಗೆ ರುಚಿಯಾದ ಖಾದ್ಯ ಸವಿಯೋ ಅದೃಷ್ಟವೇ ಇಲ್ಲ. ಹಾಗಿದ್ರೆ ಬಾಯಿಗೂ ಹಿತವಾಗಿರುವ ಆರೋಗ್ಯಕ್ಕೂ ಸೂಕ್ತವಾದ ಆಹಾರ ಯಾವುದು? ಇದನ್ನ ತಯಾರಿಸೋದು ಹೇಗೆ? ನೀವೇ ನೋಡಿ. ಈ ವೈವಿಧ್ಯಮಯ ಖಾದ್ಯಗಳನ್ನ ನೋಡಿ ಫುಡ್ ಫೆಸ್ಟ್ ಅನ್ಕೋಬೇಡಿ. ಮಧುಮೇಹಿಗಳಿಗಾಗಿಯೇ ಆಯೋಜಿಸಿದ್ದ ಫುಡ್ ಮೇಳವಿದು. ಮಧುಮೇಹಿಗಳು ತಿನ್ನೋ ಖಾದ್ಯಗಳು ರುಚಿಯಾಗಿರ್ತವೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಲೆಂದೇ ಸಾಗರ ಆಸ್ಪತ್ರೆಯಲ್ಲಿ ಆಹಾರ ಮೇಳ ಆಯೋಜಿಸಲಾಗಿತ್ತು. ಸುಮಾರು 20ಕ್ಕೂ ಹೆಚ್ಚು ಮಂದಿ ವಿಶೇಷ ಖಾದ್ಯ ತಯಾರಿಸಿ ಪ್ರದರ್ಶನ ಮಾಡಿದ್ರು. ನಟ ಸಿಹಿ ಕಹಿ ಚಂದ್ರು ಕೂಡ ತಿನಿಸುಗಳನ್ನ ಟೇಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಒಂದು ತುಂಬಾ ಸ್ವಲ್ಪ ಸುಮಾರು ಇತ್ತು, ಬಟ್ ಟೇಸ್ಟ್ ಅಂತೂ ಇತ್ತು. ಬ್ಲ್ಯಾಂಡ್ ಫುಡ್ ಆಗಲಿ ಅಥವಾ ರುಚಿಕರ ರುಚಿ ಇಲ್ದಿರತಕ್ಕಂಥ ಆಹಾರ ಆಗಲಿ ಇಲ್ಲ. ಒಟ್ಟಾರೆ ಡಯಾಬಿಟಿಕ್ಸ್ಗೂ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ತರ ಎಲ್ಲಾ ರುಚಿಯನ್ನು ಅನುಭವಿಸಬಹುದು ಅನ್ನೋದು ಈ ಒಂದು ಕಾಂಟೆಸ್ಟ್ ಅಲ್ಲಿ ನಾನು ತಿಳ್ಕೊಂಡೆ. ಬ್ರೋಕನ್ ವೀಟ್ ಪೊಂಗಲ್, ಹಾಗಲಕಾಯಿ ಪರೋಟ, ಗೋಧಿ ಶಂಕರಪೊಳಿ, ಮಲ್ಟಿಗ್ರೇನ್ ಕಮಂಡ್ ಹೀಗೆ ವಿವಿಧ ಖಾದ್ಯಗಳು ಸೇರಿದಂತೆ ಸ್ವಾದಿಷ್ಟ ತಿನಿಸುಗಳು ಇಲ್ಲಿದ್ವು. ಪ್ರದರ್ಶನ ಮಾತ್ರ ಅಲ್ಲ, ಕೆಲವು ಖಾದ್ಯಗಳನ್ನ ತಯಾರಿಸುವ ಬಗೆಯನ್ನು ಕೂಡ ತೋರಿಸಿಕೊಡಲಾಯಿತು. ಕನ್ಫ್ಯೂಷನ್ ಆಗೋಗುತ್ತೆ. ಯಾವಾಗ್ಲೂ ಗೋಧಿಯಲ್ಲೇ ತಗೊಳ್ಬೇಕಾ ಅಥವಾ ಯಾವಾಗ್ಲೂ ರಾಗಿನೇ ತಗೊಳ್ಬೇಕಾ, ಅನ್ನ ತಗೊಳ್ಬಾರ್ದಾ, ಆ ತರದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಆ ರೀತಿಯಾದ ಒಂದೇ ತರ ಚಪಾತಿ ಇಲ್ಲ ರಾಗಿ ಮುದ್ದೆ ಆ ತರದ್ದೇನಾದ್ರೂ ಒಂದು ಮಾಡ್ಕೊಳ್ತಾನೆ ಇರ್ತಾರೆ. ಅದ್ರ ಬದಲಾಗಿ ವೆರೈಟಿಯಾಗಿ ಏನಾದ್ರೂ ಮಾಡ್ಕೊಳ್ಬೋದಾ ಅಂತ ತಿಳ್ಕೊಳ್ಬೋದಿತ್ತು ಇವತ್ತು. ಒಟ್ಟಿನಲ್ಲಿ ಮಧುಮೇಹಿಗಳ ಊಟ ಅಂದ್ರೆ ನೋ ಟೇಸ್ಟ್ ಅಂತ ಮೂಗು ಮುರಿಯುತ್ತಿದ್ದವರ ಅಭಿಪ್ರಾಯ ಈಗ ಬದಲಾಗಿದ್ದಂತೂ ನಿಜ. ಮೆಟ್ರೋ ಬ್ಯೂರೋ, ಸಮಯ ನ್ಯೂಸ್. ವರ್ಷದ ಮೊದಲ ಹಬ್ಬ